सभी का एसएस न्यूज में मैं आपके साथ मुस्कान। विजयपुर नगर के अंबेडकर स्टेडियम के पास से शुरुआत हुई हेरिटेज रन वृक्षोत्थान की शुरुआत विधानसभा अध्यक्ष यूटी खादर द्वारा हरी झंडी दिखाकर शुरुआत की गई, तो वहीं मैराथन में प्रदेश के कई रनर ने भाग लिया था। इस समय मैराथन में लोक कला दलों व वाद्य व संगीत इस मैराथन में काफी उत्साह बढ़ा रहा था। इस आयोजन में कुल मिलाकर 21 किलोमीटर, 10 किलोमीटर और 5 किलोमीटर वृक्षोत्थान हेरिटेज रन का आयोजन किया गया था। इसी बीच विधानसभा अध्यक्ष यूटी खादर, मंत्री एमबी पाटिल, एमएलसी सुनील गौड़ पाटिल, शासक विठल कटकगोंड ने भाग लेकर दौड़ने वालों का उत्साह और भी बढ़ाया। यह कार्य सुबह के समय देखा गया है, जहां विजयपुर शहर में काफी संख्या में लोगों ने इसमें भाग लिया। ರಕ್ಷಣೆ ಮತ್ತು ಇಲ್ಲಿ ಪ್ರವಾಸಿಗರನ್ನ ಇದು ತರುವಂತ ಕಾರ್ಯಕ್ರಮ ಆಗಬೇಕು ಅದನ್ನೆಲ್ಲ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಜಿಲ್ಲಾಡಳಿತ ನಮ್ಮ ಭೂಬಾಲನ್ ಅವರು, ಅವ್ರ ಎಂಟೈರ್ ಟೀಮ್, ಫಾರೆಸ್ಟ್ ಇಲಾಖೆಯವರು, ಎಲ್ಲಾ ಇಲಾಖೆ ನಾವು ಅವ್ರವ್ರು ಇರದೆ ಎಲ್ಲರೂ ಕೂಡ ಸರ್ ಈಗ ಪ್ರತಿಯೊಂದು ಸಂಭಾವತ್ತು ಶಾಲೆಯಲ್ಲಿ, ಹಾಸ್ಪಿಟಲ್ ನಲ್ಲಿ ನಮ್ಮ ಪಿಡಿಒಗಳು ತಿಂದು ಸರ್ ಒಬ್ಬೊಬ್ಬರು ಪಿಡಿಒ ಒಂದು ಬ್ರಿಡ್ಜ್ಗೆ 10,000 ಗಿಡಗಳು ನೆಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯವರು ನಮ್ಮ ಸಿದ್ದಾಪುರದಲ್ಲಿ ಒಂದು 5,000 ಗಿಡಗಳು ನೆಟ್ಟಿದ್ದಾರೆ. ಈಗ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಡೊಮ್ನಾಳದಲ್ಲಿ ನಮ್ಮ ಪಾಟೀಲ್ರು, ರಿಟೈರ್ಡ್ ಆಫೀಸರು ಸುಮಾರು 10,000 ಗಿಡಗಳು ನೆಟ್ಟಿದ್ದಾರೆ. ಡೊಮ್ನಾಳ ಗುಡ್ಡ ಫುಲ್ ಕಂಪ್ಲೀಟ್ ಆಗಿ ಹೀಗೆ ಹನಿ ಹನಿ ಗೂಡಿದ ಹಳ್ಳ ಅಂತ ಹೇಳಿ ದಿವಸ ನಾವು 1.5 ಕೋಟಿ ಸಸಿಗಳನ್ನ ನಟ್ಟು ಒಂದು ದಿವಸ ಪೋಷಿಸಿದ್ದೀವಿ. ಮುಂದೆ ಅದು 10 ಕೋಟಿವರೆಗೆ ಹೋಗ್ಬೇಕು, 20 ಕೋಟಿವರೆಗೆ ಹೋಗ್ಬೇಕು. ಅದು ಎಂ.ಬಿ. ಪಾಟೀಲ್ ಒಬ್ಬರಿಂದ ಸಾಧ್ಯ ಅಲ್ಲ, ಅಥವಾ ನಾವು ಇರುವಂತವ್ರು ಎಲ್ಲರದ್ದು ಸಾಧ್ಯ ಅಲ್ಲ. ಅದು ನಿಮ್ ಕೈಯಲ್ಲಿದೆ. ಮಕ್ಕಳು, ಯುವಕರು ತಾವೇನಿದಿರಲ್ಲ ನಿಮ್ ಕೈಯಲ್ಲಿದೆ. 50 ವರ್ಷ ನಿರಂತರ ಇದು ನಡಿಬೇಕು. ಆವಾಗ ನಾವು ಸ್ಟೇಟ್ ಎವರೇಜ್ ಏನಿದೆ 35 ಹೋಗ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ನಾನು ಈ ಮುಖ್ಯ ಅಭಿಯಾನದಲ್ಲಿ ನಮ್ಮ ಜೊತೆ ನಾನು ಭಾಗವಹಿಸಿದ್ದೇನೆ. ಮತ್ತು ಪ್ರಮುಖವಾಗಿ ನಮ್ಮ ವಿಧಾನಸಭೆಯ ಅಧ್ಯಕ್ಷರು, ಸಭಾಧ್ಯಕ್ಷರಾದಂತ ಯೂಟಿ ಖಾದರ್ ಸಾಹೇಬರು ತಮ್ಮೆಲ್ಲ ಇಷ್ಟೆಲ್ಲ ತೊಂದರೆ ತಗೊಂಡು ತಮ್ಮ ಕಷ್ಟ ಅಂತ ಕೇಳ್ಕೊಂಡು ರಾತ್ರಿ ಇಡೀ ನಿದ್ದೆ ಇಲ್ಲ, ಅವರಿಗೆ ನಿದ್ದೆ ಇರಲಾರ್ದ ರಾತ್ರಿ ಇಡೀ ಇವತ್ತು ದಿವಸ ಬಂದು ಇಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾವು ವಿಶೇಷವಾದಂತ ಅಭಿನಂದನೆಗಳನ್ನ ಬಯಸ್ತೇನೆ. ಇದು ಯಶಸ್ವಿ ಆಗ್ಲಿ, ಮುಂದುವರಿಯಲಿ. 2-3 ವರ್ಷ ಆದ್ಮೇಲೆ ನಿಮಗೆ ಬಿಟ್ಟು ಕೊಟ್ಬಿಡ್ತೀವಿ. ನೀವು ಯುವಕರು ಏನಿದಿರಲ್ಲ, ನೀವೇ ಅದ್ರ ಅಧ್ಯಕ್ಷ ಆಗ್ರಿ, ನೀವೇ ಮೆಂಬರ್ಸ್ ಆಗ್ರಿ. ಒಟ್ಟಾರೆ ಇದು ಮುಂದುವರ್ಕೊಂಡು ಹೋಗ್ಬೇಕು, ನಿರಂತರವಾಗಿರ್ಬೇಕು, ಇದು ನಿಲ್ಬಾರ್ದು. ಆಗ ನಮ್ಮ ವಿಜಯಪುರದಲ್ಲಿ ತಾಪಮಾನ ಒಂದು 3-4 ಡಿಗ್ರಿ ಕಡಿಮೆ ಆಗ್ತದೆ. ಈಗ ರಾತ್ರಿ ತಂಪಾಗತ್ತದ. ಮೊದಲು ಧೂಳು ಪೂರ ಅಂತಿದ್ದೀವಿ ನಾವು, ಧೂಳು. ಈಗ ಧೂಳು ಎಲ್ಲೈತಿ? ಸ್ವಚ್ಛ ಗಾಳಿಯಲ್ಲಿ ನಂಬರ್ 1 ಬಂದಿದ್ದೀವಿ ನಾವು. ಅಂತರ್ಜಲ ಹೆಚ್ಚಿಗಾಗಿದೆ. 5 ವರ್ಷ ನೀರಾವರಿ ಮಾಡಿದಾಗ ಎಲ್ಲಾ ಕಡೆ ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ರೈತರು ಖುಷಿ ಇದ್ದಾರೆ. ಇನ್ನೂ ಬಹಳಷ್ಟು ಆಗ್ಬೇಕಾಗಿದೆ. ಎಲ್ಲರೂ ಕೂಡಿ ಇವತ್ತು ದಿವಸ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ವಾತಾವರಣವನ್ನ, ಒಂದು ಒಳ್ಳೆಯ ಭೂಮಂಡಲವನ್ನ ಬಿಟ್ಕೊಡುವಂತ ಜವಾಬ್ದಾರಿ ನಮ್ಮ ಹಿರಿಯರು. ನಮಗೆ ಲಕ್ಷಾಂತರ ವರ್ಷ ನಮಗೆ ಒಂದು ಒಳ್ಳೆಯ ಸುಂದರವಾದಂತ ಭೂಮಂಡಲವನ್ನು ನಮ್ಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ನಾವೇನ್ ಕೊಡ್ತೀವಿ ಮುಂದೆ ಅವರಿಗೆ? ಮುಂದೆ ಲಕ್ಷಾಂತರ ಕೋಟ್ಯಾಂತರ ವರ್ಷ